ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನಿ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಇಲ್ಲಿ ನಮಗೆ ಅಡುಗೆ ಮಾಡಲಿಕ್ಕಂತ ಹೇಳಿ. ಸೊ ಶೀಟೆಲ್ಲ ಹಾಕಿ ಆಗಿದೆ. ಸೊ ಶೀಟಿನ 26,000 ಇನ್ನೂ ಕೂಡ ಬಾಕಿ ಇದೆ, ಸಹಾಯ ಸಿಗಲಿಲ್ಲ. ಆದರೆ ಇವರದು ಲೇಬರಿದ್ದು ಸ್ಕ್ವೇರ್ ಫೀಟ್ ಪೇಮೆಂಟ್ ಆಗಿದೆ, ಸಹಾಯ ಬಂದಿದೆ. ಅದಕ್ಕೆ ಶೀಟಿನ ಕೆಲಸಕ್ಕೆ ಶೀಟ್ ತಂದ ಹಣ ಇನ್ನೂ ಕೂಡ ಕೊಡಲಿಕ್ಕೆ ಬಾಕಿ ಇದೆ. ಸೊ ಯಾರಾದರೂ ಹೆಲ್ಪ್ ಮಾಡಿದರೆ ತುಂಬ ಸಹಾಯ ಆಗ್ತದೆ. ಮತ್ತು ನೋಡಿ, ಇದು ಮೆಶ್ ಎಲ್ಲ ಹಾಕಿದ್ದು ಯಾಕೆ ಅಂತ ಹೇಳಿ ನೀವು ಅಂದ್ಕೊಳ್ಬೋದು. ಒಂದು ನಮಗೆ ಇಲ್ಲಿ ವೈಯರ್ ಎಲ್ಲ ಬರ್ತದಲ್ಲ ಅದು, ಸೊ ಹಾಗಾಗಿ ಮೆಶ್ ಬೇಕಾಗ್ತದೆ ಇಲ್ಲಿ. ನನ್ನ ಮಕ್ಕಳು ಹೇಳಿದರೆ ತುಂಬ ಒಳ್ಳೆ ಮಕ್ಕಳಲ್ಲ, ಬುದ್ಧಿವಂತರು. ಸೊ ಏನು ಹಾಳು ಮಾಡೋದಿಲ್ಲ. ಅದಕ್ಕೋಸ್ಕರ ನನ್ನ ಕಷ್ಟಪಟ್ಟದು ಕೆಲವು ಕಳಿಸಿರ್ತಾರೆ ಪಾಪ, ಅದು ಹಾಳಾಗ್ಬಾರ್ದು. ಮತ್ತು ಇಲ್ಲಿ ಅಸ್ತ್ರ ಒಲೆ ಕೂಡ ಮಾಡಲಿಕ್ಕಿದೆ, ಮತ್ತು ನನ್ನ ಕರ್ಮ ಮಾಡಿ ಇಡ್ತಾರೆ ಅದಕ್ಕೋಸ್ಕರ. ಸೊ ಹಾಕಿದ್ದು ಈ ಥರ. ಮತ್ತು ಇಲ್ಲಿ ಇನ್ನೊಂದು ಬರ್ತದೆ, ಏನು ಹೇಳಿದರೆ, ನನ್ನ ಮಕ್ಕಳದೆಲ್ಲ ಕ್ಲೀನ್ ಆಗಲಿಲ್ಲ ನೋಡಿ. ಎಲ್ಲ ಊಟ ಹಾಕಿ ಪ್ಲೇಟೆಲ್ಲ ಖಾಲಿ ಮಾಡಿಟ್ಟಿದ್ದಾರೆ ನೋಡಿ ಪ್ಲೇಟು. ಸೊ ಇಲ್ಲಿ ಎಂತ ಮಾಡ್ತೇನೆ ಹೇಳಿದರೆ, ಶೀಟ್ ಹೀಗೆ ಮಲಗಿಸೋದಾಯ್ತಾ, ಇಲ್ಲಿ ಇದು ಎಲ್ಲ ಇದಾಗ್ತದೆ, ಯಾವುದು ಫಿಲ್ ಆಗ್ತದೆ, ಇಲ್ಲಿ ಫಿಲ್ ಆಗ್ತದೆ. ಇಲ್ಲಿ ಈ ಸೈಡ್ ನಾನು ಶೀಟ್ ಯಾಕೆ ಕೊಟ್ಟಿದ್ದೇನೆ ಹೇಳಿದರೆ, ಮಳೆ ನೀರು ಈಚೆ ಬರಬಾರ್ದಲ್ಲ, ಅದಕ್ಕೋಸ್ಕರ ಈ ಸೈಡ್ ಫುಲ್ ಹೀಗೆ ಓಪನ್ ಇರ್ತದೆ. ಇಲ್ಲಿ ಕೂಡ ಮೆಶ್ ಬರ್ತದೆ, ಅಲ್ಲಿ ಡೋರ್ ಬರ್ತದೆ. ಇಲ್ಲಿ ನನ್ನ ಮುದ್ದು ಬೆಕ್ಕುಗಳನ್ನು, ಮರಿಗಳು ಹೊಸದು ಕೆಲವು ರೆಸ್ಕ್ಯೂ ಮಾಡ್ತೇವಲ್ಲ, ಆ ಮರಿಗಳನ್ನು ಇಲ್ಲಿ ಬಿಡಲಿಕ್ಕೆ ಮತ್ತು ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಚೆಂದ ಕಾಣ್ತದಲ್ಲ. ನನ್ನ ಮಕ್ಕಳು ಬರುವಾಗ, ಯಾರಾದರೂ ನೋಡ್ಲಿಕ್ಕೆ ಬರುವಾಗ ಅವರಿಗೂ ಕೂಡ ಖುಷಿ ಆಗಬೇಕು. ಸೊ ಹಾಗೆ ಇಲ್ಲಿ ಕೂಡ ನನಗೆ ಫ್ರೀ ಬಿಡ್ಬೋದು. ಸೊ ಹಾಗೆ ಇದನ್ನೆಲ್ಲ ಸೇಫ್ಟಿ ಮಾಡಿದ್ದು. ಸೊ ನನ್ನ ನಾಯಿಗಳು ಏನು ಮಾಡೋದಿಲ್ಲ, ಆದರೂ ಕೂಡ ಹಾಯ್ ಎಂತ ನೋಡಿದ್ರು ಮೊನ್ನೆ 2 ಪೆಟ್ಟು ಬಿದ್ದಿದೆಲ್ಲ, ಯಾಕೆ ಬೆಕ್ಕಿನ ಮರಿಯೊಟ್ಟಿಗೆ ಆಟ ಆಡೋದು, ಕಿವಿ ಹಿಡಿದು. ಸೊ ಹಾಗೆ ಸ್ವಲ್ಪ ಚೆಂದ ಕಾಣಲಿ ಅಂತ ಹೇಳಿ, ಬರುವಾಗ ನೋಡಲಿಕ್ಕೂ ಕೂಡ ಅವರಿಗೆ ಖುಷಿ ಆಗಬೇಕು, ಆ ಮಕ್ಕಳಿಗೂ ಕೂಡ ಫ್ರೀಡಮ್ ಇರಬೇಕು. ಅದಕ್ಕೋಸ್ಕರ ಹೀಗೆ ಫ್ರೀ ಬಿಡ್ತೇನೆ ನಾನು. ಇಲ್ಲಿ ಒಂಚೂರು ಹೀಗೆ ಫ್ರೀಯಲ್ಲಿರಲಿ. ರೆಸ್ಕ್ಯೂ ಮಾಡಿದ ಮರಿಗಳನ್ನು ನಾನು ಕೇಜಲ್ಲಿ ಇಡ್ತೇನೆ. ಆ್ಯಕ್ಚುಲಿ ಕೇಜಲ್ಲಿ ಇಡಬೇಕಾಗ್ತದೆ. ಸೊ ಅವುಗಳನ್ನು ನಾನು ಒಂದು ಸ್ವಲ್ಪ ದಿವಸ ಕೇಜಲ್ಲಿ ಇಟ್ಟು ಆಮೇಲೆ ಫ್ರೀ ಬಿಡ್ಬೋದು. ಈಗ ನೋಡಿ, ಎಲ್ಲ ಅಂಗಳದಲ್ಲಿ ಬಿಟ್ಟಿದ್ದೇನೆ ಫ್ರೀ. ಸೊ ಇಲ್ಲಿ ಆದರೆ ಇನ್ನೂ ಕೂಡ ಸ್ವಲ್ಪ ಫ್ರೀಯಲ್ಲಿ ಬಿಡ್ಬೋದು ಅಂತ ಹೇಳಿ. ಸೊ ಹಾಗೆ ಮೆಶ್ ಎಲ್ಲ ನಾನು ಕ್ರೆಡಿಟಲ್ಲೇ ತಂದೆ. ಅದು ಮತ್ತೆ ಫಸ್ಟ್ ನನಗೆ ಶೀಟಿದ್ದು ಪೇಮೆಂಟ್ ಆಗಬೇಕು. 26,000 ಚಿಲ್ಲರೆ ಎಷ್ಟೋ ಬಾಕಿ ಇದೆ. ಸೊ ಇನ್ನೂ ಕೂಡ ಕೊಡಲಿಲ್ಲ. ಸೊ ಅದಕ್ಕೆ ಯಾರಾದರೂ ಸಹಾಯ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಕೃಷ್ಣ ಕಣ್ಣು ಒರೆಸಿ ಮಗ, ಚಂದ ಮಾಡಿ ಮಲಗಿ ಆರಾಮದಲ್ಲಿದ್ದಾರೆ ಹೇಳಿದರೆ, ಹೊಟ್ಟೆ ಅಷ್ಟೇ ತುಂಬಿದೆ ಅಂತ ಹೇಳಿ ಅರ್ಥ. ಅಲ್ಲಿ ಎಂಥದ ಎಳ್ದು ಹಾಕಿದ್ದಾರೆ ಆ ಗೋಣಿ. ಇವರಿಗೆ ನಾನು ಗೋಣಿ ಹಾಕೋದು ಎಂಥ ಕರ್ಮ ಕೇಳಿ. ನೋಡಿ ಮಾಡೋದು ನೋಡಿ, ಹೀಗೆಲ್ಲ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಪ್ಲೇಟ್ ಎಲ್ಲ ಖಾಲಿ ಮಾಡಿಟ್ಟಿದ್ದಾರೆ. ಇವಳು ನೋಡಿ ಫುಲ್ ಇನ್ನೂ ಸಹ ಕ್ಲೀನ್ ಮಾಡ್ತಾ ಇದ್ದಾಳೆ. ಲಿಲ್ಲಿ, ಏ ಲಿಲ್ಲಿ, ಲುಲ್ಲು, ಅವಳೆ ಲಿಲ್ಲಿ. ನೀನೇನ ಬಂದಿದ್ದು ಇಲ್ಲಿಗೆ? ಮತ್ತು ನನ್ನ ಈ ಮಕ್ಕಳನ್ನು ನಿಮಗೆ ತೋರಿಸೋದು ತುಂಬ ಟೈಮ್ ಆಯ್ತಲ್ಲ. ಇವಳು ಮಾಡುದು ನೋಡಿ, ಇವಳ ಬೆಕ್ಕನ್ನು ನೋಡೆ ಕಾಲ್ತಾ ಬಾಡ್ಕೇರಿ ಅತ್ತ. ಸೊ ನನ್ನ ಮುಖವೇ ಕಾಣೋದಿಲ್ಲ ಮಾರೆ. ಸೊ ಇವರನ್ನು ತೋರಿಸೋದು ತುಂಬ ಟೈಮ್ ಆಯಿತು. ಹಾಗೆ ಊಟ ಎಲ್ಲ ಹಾಕಿ ಒಂದು ಸಲ ತೊಳೆದು, ಅಲ್ಲಿ ರಾಶಿ ಉಂಟು ನೋಡಿ, ಅದನ್ನೆಲ್ಲ ಇನ್ನು ಕ್ಲೀನ್ ಮಾಡಬೇಕು. ಹಾಗೆ ಇವರನ್ನು ತೋರಿಸುವ ಅಂತ ಹೇಳಿದೆ, ನನ್ನ ಮುದ್ದು ಮಕ್ಕಳನ್ನು. ಇನ್ನೊಂದು ಸಲ ನಿಮಗೆ ಮರ್ತೋಗ್ತದೆ ನಾನು ಹೆಸರು ಹೇಳಿದ್ದು, ನಿಮಗೂ ನೆನಪಿರ್ಬೇಕಲ್ಲ. ಹಾಗೆ ಸ್ಟೆಲ್ಲ ಬೇಬಿ, ಮಿಂಚು, ಪಿರ್ಕಿಸ, ಜೂರಿ, ಸ್ಯಾಂಡಿ, ಶಾಂಬಾಬು, ಲಡ್ಡು, ಬೀಗು, ಬ್ರೌನಿ, ನಾಗು, ಅದು ದಯಾ ಅಂತ ಹೇಳಿ. ಎಷ್ಟು ಮಕ್ಕಳಿದ್ದಾರೆ? ಜೂರಿ, ದಯಾ, ನಾಗು, ಶಾಂಬಾಬು, ಬ್ರೌನಿ, ಸ್ಯಾಂಡಿ, ಬೀಗು, ಲಡ್ಡು, ಮಿಂಚು, ಅವಳಿಗೆ ಯಾವಾಗಲೂ ಇಲ್ಲಿ ಮೇಲೇ ಬೇಕು ಕೂತ್ಕೊಳ್ಳಿಕ್ಕೆ. ಅವಳದು ಊಟ ಆಯಿತು, ಅವಳಾಯಿತು, ಹೋಗಿ ಕೂತ್ಕೊಳ್ತಾನೆ. ನನ್ನನ್ನು ಕರಿತಾ ಇದ್ದಾರೆ, ಹೇಳಿದರೆ ಕ್ಲೀನ್ ಆಗಲಿಲ್ಲ, ಹಸಿವಾಗ್ತದೆ ಪಾಪ. ಎಂತ ಮಗ ಬಂದೆ ಇದು ಝೂಮ್ ಆದ ಪೆಟ್ಟಿಗೆ ಕಾಣೋದೇ ಇಲ್ಲ.
ಬಂದೆ ಸೊ ನಾನಿದ್ದಾಗ ಇವನು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಜಾಸ್ತಿ. ಒಂದು ಕೋಲ್ ಹಿಡ್ಕೊಂಡು ಬರೋದು ನಾನು ಅವನಿಗೆ ಡೈಲಿ ಎರಡೆರಡು ಪೆಟ್ಟು ಕೊಡೋದು, ಒಂದು ರಾಪಟ್ಟಿಗೆ ನಿಲ್ಲಬೇಕು ಅಂತ ಹೇಳಿ. ಸೊ ನನ್ನ ಮಕ್ಕಳದ್ದು ಮನೆ ಕ್ಲೀನ್ ಆಯಿತು. ಹಾಗೆ ನಮಗೆ ಅಲ್ಲಿ ಮೆಶ್ ಎಲ್ಲ ಹಾಕ್ತಾ ಇದ್ದೇವೆ. ಸೊ ಅದು ಕಂಪ್ಲೀಟ್ ಆದ ಮೇಲೆ ನಾನು ಹೇಳ್ತೇನೆ. ಸೊ ಶೀಟಿನ ಕೆಲಸದ್ದು ಸುಮಾರು 26 ಚಿಲ್ಲರೆ ಬಾಕಿ ಇದೆ. ಯಾರಾದರೂ ಸಹಾಯ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ಸೊ ನಿಮ್ಮ ಸಹಾಯದಿಂದ ನಡೀತಾ ಇರುವಂತಹ ಸಂಸ್ಥೆ. ನೀವು ಸಹಾಯ ಮಾಡಿದರಷ್ಟೇ ನಾನು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನ್ನ ಎಲ್ಲ ಮಕ್ಕಳ ಹೆಸರನ್ನು ನೆನಪಿಟ್ಕೊಳ್ಳಿ. ನಾಳೆ ಇನ್ನೊಂದು ಮಕ್ಕಳ ಜೊತೆ ನಾನು ವಿಡಿಯೋ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.